ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಇವತ್ತೊಂದಿಷ್ಟು ಈ ನಮ್ಮ ನಟರು, ದೊಡ್ಡ ಹೆಸರಿದ್ದಂಥ ನಟರು ನಟಿಯರು ಒಂದಿಷ್ಟು ಅಡ್ವರ್ಟೈಸ್ ಕೊಡ್ತಾರೆ. ಕೊಟ್ಟೆ ಪಾಪ, ತಪ್ಪಂತೇನಲ್ಲ. ಯಾಕೆಂದರೆ ದುಡ್ಡು ಗಳಿಸಿ ಹೋಗಿದ್ಬಿಡೋದು. ಆದರೆ ಪ್ರತಿಯೊಬ್ಬ ಮನುಷ್ಯಗೂ ಕೊಟ್ಟಾದೇಶ ಅಬ್ಧಾದೇಶ ಆಗಬೇಕು ಅಂತ ಹುಚ್ಚಿರ್ತದಲ್ಲ, ಅದು ಎಷ್ಟರ ಮಟ್ಟಿಗೆ ಯೋಗ್ಯ ಅಂತೇಳಿ. ಯಾಕಂದರೆ ಬದುಕಿಗೆ ದುಡ್ಡು ಬೇಕು, ದುಡ್ಡಿಲ್ಲದೆ ಬದುಕಿಲ್ಲ, ಅವಶ್ಯ. ಆದರೆ ಈ 1 ಕೋಟಿ 2-3 ಕೋಟಿ 10-20 ಕೋಟಿ ರೂಪಾಯಿ ದುಡ್ಡಿದ್ದಾಗ ಮತ್ತದರ ಆಸೆ. ತಮ್ಮ ನಟನೆಯಿಂದ ಗಳಿಸಿದವರು ಶಾರುಖ್ ಖಾನ್ ಆಗಿರ್ಬೋದು, ಅಜಯ್ ದೇವಗನ್ ಆಗಿರ್ಬೋದು, ಟೈಗರ್ ಶ್ರಾಫ್ ಆಗಿರ್ಬೋದು, ಇನ್ನೂ ಅನೇಕ ನಟರಿದ್ದಾರೆ. ಅದರವರು ಹೆಸರಾಂತ ನಟರು ಇವರೆಲ್ಲ. ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು, ಜಯಾ ಬಚ್ಚನ್ ಅವರಾಗಿರ್ಬೋದು, ಅನೇಕರ ಹೆಸರು ತೋರಿಸೋದರ, ಐಶ್ವರ್ಯ ರೈ ಅವರಾಗಿರ್ಬೋದು. ಇದರಲ್ಲಿ ಭಾಳಷ್ಟು ಜನ ಕೆಲವೊಂದು ನಿಷೇಧಿತ ಐಟಮ್ಗಳು, ಸಮಾಜನ ಕೆಡಿಸುವಂಥ ಐಟಮ್ಗಳಿಗೆ ಜಾಹೀರಾತು ಕೊಡ್ತಾರೆ. ಕೇಸರಿ ಸಲುವಾಗಿ, ಇಲಾಚೆ ಅಂದ್ರೆ ಗೊತ್ತು ನಿಮಗೆ. ಇವತ್ತು ನಾವು ಗುಟ್ಕ, ಕೆಲವೊಂದು ಸೆರೆ ಬಾಟ್ಲೆ ಸಲುವಾಗಿ, ಮತ್ತೊಂದು ಯಾವುದೋ ಒಂದು ಕಂಪ್ನಿಯ ಬೀರ್ ಸಲುವಾಗಿ ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಅವು ಆಟಗಾರರು ಇರ್ಬೋದು, ಅದೇ ಕಾರಣ ನಮ್ಮ ನಟರು ಇರ್ಬೋದು. ಇದು ಸರಿನಾ ಅಂತ ಇವತ್ತು ಪ್ರಶ್ನೆ. ಸಾರಾಯಿ ಅಂತ ಮನೆತನ ಹಾಳು ಮಾಡುವಂಥ, ಮತ್ತು ಇವರು ಹೀರೋಗಳು ಎದಕ್ಕಾಗಿರ್ತಾರಪ್ಪ ಸಿನಿಮಾಲ್ಲ, ಚಿತ್ರಗಳೆಲ್ಲ. ಇವರು ಸಾರಾಯಿ ವಿರೋಧ ಮಾಡ್ತಿರ್ತಾರಲ್ಲ, ಗುಟ್ಕಾ ವಿರೋಧ ಮಾಡ್ತಾ ಇರ್ತಾರೆ, ಅಡುಗೆ ತಿನ್ನಬಾರದು ಅಂತ ಹೇಳ್ತಾರೆ, ಒಬ್ಬಕ್ಕೆ ಜೋಡಿ ಬಾಳೆ ಮಾಡಬೇಕಪ್ಪ, ಇಬ್ಬರು ಹೆಣ್ಣರ ಜೋಡಿ ಇರಬಾರದು ಅಂತ ಹೇಳ್ತಾರೆ. ಇಂಥ ಅನೇಕ ವಿಚಾರಗಳನ್ನ ಅವರು ತಮ್ಮ ನಾಯಕತ್ವದ ಮೂಲಕ ಬಿಂಬಿಸ್ತಾ ಇರ್ತಾರೆ. ಇಂಥ ನಾಯಕರು ಉದಾಹರಣೆಗೆ ಇವತ್ತು ನೋಡ್ರಿ, ಶಾರುಖ್ ಖಾನ್ ಇರ್ಬೋದು, ಅಜಯ್ ದೇವಗನ್ನ, ನಮ್ಮ ಈ ನಮ್ಮ ಅಮಿತಾಬ್ ಬಚ್ಚನ್ನ, ಇಂಥವ್ರು ಅನೇಕರು. ಧರ್ಮೇಂದ್ರದಾಗ ಅವರು ಮಾಡಿದ್ರೆ ಮತ್ತು ಬೇರೆ ಕಡಿಮೆ. ಬಟ್ ಇವರೆಲ್ಲ ಕೊಡ್ತಾ ಇರೋದು ಈ ಗುಟ್ಕಾ ಸಲುವಾಗಿ ಮತ್ತು ಜೂಜ್ ಆಡೋ ಸಲುವಾಗಿ. ಇದನ್ನು ನಾವು ನೋಡ್ಬೇಕಾದ್ರೆ ಜೂಜ್ ಆಡೋದು ಅಥವಾ ಇನ್ನೊಂದು ಏನಪ್ಪ, ಈ ವಿಶೇಷವಾಗಿ ಈ ಜೂಜ್ ಆಡೋ ಜೊತೆಗೆ ಕೆಲವೊಂದು ನಿಷೇಧಿತ ವಿಷಯಗಳ ಬಗ್ಗೆ ಪ್ರಚಾರ ಮಾಡೋದಕ್ಕಾಗಿ ತಮ್ಮ ಒಂದು ಮುಖವನ್ನು ಯೂಸ್ ಮಾಡ್ಕೊಳ್ಳೋದು ನೋಡಿದಾಗ, ಅದರಲ್ಲೂ ಇವತ್ತು ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಪ್ರಾಧಿಕಾರ FDA ಅವ್ರಿಗೆ ನೋಟಿಸ್ ಕೊಟ್ಟದ. ಇಂಥವೆಲ್ಲ ಅಡ್ವರ್ಟೈಸ್ ಕೊಡ್ತೀರಲ್ಲಪ್ಪ ನೀವು ಯಾಕೆ ನಾವು ಕ್ರಮ ತೊಗೊಳ್ಬಾರ್ದು ಅಂತೇಳಿ. ಕ್ರಮ ತೊಗೊಳ್ಬಾರ್ದು ನೋಟಿಸ್ ಕೊಟ್ಟಲ್ಲ, ಕ್ರಮ ತೊಗೊಳ್ಳೇಬೇಕಾದ್ದು. ಯಾಕಂದ್ರೆ ಇವ್ರು ಸಮಾಜಕ್ಕೆ ಆದರ್ಶಪ್ರಾಯರು. ಇಲ್ಲರಿ, ಶಾರುಖ್ ಖಾನ್ ತಿಂತಾನ, ಕೇಸರಿ ತಿಂತಾನ, ಗುಟ್ಕಾ ತಿಂತಾನ, ಮತ್ತೊಂದು ತಿಂತಾನ, ಅಡುಗೆ ತಿಂತಾನ, ಇಲಾಚಿ, ಅದಕ್ಕೆ ನಾವು ತಿಂದ್ರೆ ಏನು ತಪ್ಪ ಅಂತ ಮಕ್ಕಳ ಮನಸ್ಸಲ್ಲಿ ಬಂದುಬಿಡ್ತದೆ. ಸಣ್ಣ ವಯಸ್ಸು ಅಂತ ಒಳಗೆ ಕಡಿಮೆ. ಒಮ್ಮೆ ಸಣ್ಣ ವಯಸ್ಸಿನಾಗ